ಏಯ್ ಪಜ್ಜಯ್ಯ, ಬ್ಯಾಟ್ ಅಷ್ಟು ಉದ್ದ ಇಲ್ಲ, ನೀನು ಬ್ಯಾಟ್ ಬೇಕು ನಿನಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕು. रुको जरा सबर करो बोला धक्का बुक्की नहीं करने का. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ವಿಷಯ ಏನಪ್ಪ ಅಂದರೆ ಏನೂ ಇಲ್ಲ, ಬೆಂಗಳೂರು ಹೋಗ್ತಿದ್ದೀನಿ, ಅದೇ ದೊಡ್ಡ ವಿಷಯ ನಂದು. ಸೊ ಅಪರೂಪಕ್ಕೆ ನನ್ನ ತಂಗಿ ಮನೆಗೆ ಹೋಗ್ತಿದ್ದೀನಿ. ಬೈಕಲ್ಲಿ ಅಂತ ಹೋಗ್ತಾ ಟ್ರೈನ್ ಹೋಗ್ತಿರೋದು, ಪಾರ್ಕ್ ಮಾಡೋದು ಬೈಕ್ನ ಎಲ್ಲಿ ಅಂದರೆ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಹೋಗ್ತಾರೆ ಟಿಕೆಟ್ ತಗೊಳ್ಳೋಕೆ. ನೋಡಿ, ಇದೇ ಮೈಸೂರು ರೈಲ್ವೆ ಸ್ಟೇಷನ್ನು, ಇಲ್ಲಿಂದನೇ ಹೋಗ್ಬೇಕು. ಅಮೌಂಟ್ ಡ್ರಾ ಮಾಡೋದಂತ ATMಗೆ ಹೋದರೆ ದೊಡ್ಡ ಬಿಗ್ ಶಾಕ್. ದುಡ್ಡು ಬೇರೆ ತಗೊಂಡು ಹೋಗಿರಲಿಲ್ಲ, ಮೆಷಿನ್ ಬೇರೆ ತಲೆ ಕಿಟ್ಟಾಯಿತು, ಏನು ಮಾಡೋದಂತ. ಸೊ ಆಮೇಲೆ ಗೊತ್ತಾಯಿತು, ಸ್ಕ್ಯಾನ್ ಐತಲ್ವ ಫೋನ್ಪೇ ಮಾಡೋಣ ಅಂದ್ಕೊಂಡು ಹೋಗ್ಬಿಟ್ಟು ಟಿಕೆಟ್ಗೆ ಫೋನ್ಪೇ ಸ್ಕ್ಯಾನ್ ಮಾಡಿದೆ. ಜೋಬ್ಳಿದ್ದು ಸದ್ಯ 100 ರೂಪಾಯಿ ಅಷ್ಟೇ. ಟಿಕೆಟ್ ತೊಗೊಂಡಾಯ್ತು ಬೆಂಗಳೂರಿಗೆ ಅಂತಲ್ಲ, ಕೆಂಗೇರಿಗೆ ತೊಗೊಂಡೆ ನೆಕ್ಸ್ಟ್ ಹೋಗ್ತಿರೋದೆ ಸೀದಾ ಸ್ವೀಕ್ ಅಂತ ಹೋಗ್ತಾಯಿದ್ದೀನಿ. ಆದರೂ ಕೂಡ ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಬೆಂಗಳೂರಿಗೆ ಹೋಗಿ. ಹಾಗೆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಾದ್ರೆ ಇಲ್ಲೊಬ್ಬರು ಕಂಡ್ರು, ಮನ ಕಲಕುವ ದೃಶ್ಯ, ತುಂಬ ಬೇಜಾರಾಗಿತ್ತು ನೋಡಿ. ಯಾರಿಗೂ ಈ ಥರ ಪರಿಸ್ಥಿತಿ ಬರೋದು ಬೇಡ ಕಣಪ್ಪ ಅಂದ್ಕೊಂಡು ಮನಸ್ಸಲ್ಲಿ ಹೋದೆ. ಸೊ ಹಾಗೆ ಹೋಗ್ಬೇಕಾದ್ರೆ ಇಲ್ಲೊಬ್ಬರು ಆಂಟಿ ಕಂಡ್ರು, ನೋಡ್ತಿರ್ಬೋದು ಟ್ರಂಕಲ್ಲಿ ಏನು ತಗೋಯ್ತಾರೆ ಅಂದರೆ ನನಗೆ ಕುತೂಹಲ, ಚಿನ್ನಾಗಿನ ತಗೋಯ್ತಿದ್ರಂತ. ಹಂಗೆ ಅನ್ಕೊಂಡು ನಾನು ಸೀದಾ ಹೋಗಿದ್ದೆ ನೆಕ್ಸ್ಟು ನಮ್ಮ ಟ್ರೈನು. ಸೊ ಇದೆಲ್ಲ ನೋಡಿದ್ರೆ ಸ್ಲೀಪಿಂಗ್ ಕೋಚು, ಬುಕ್ಕಿಂಗು ಎಲ್ಲ. ಸೊ ರಿಸರ್ವೇಷನ್ ಇರುತ್ತೆ. ಶಿವನಾರಾಯಣ ಅಂತ ನಾನು ಏನು ಮಾಡಿದೆ, ಹತ್ತನೇ ಇದೆ, ನೋಡೇ ಬಿಡೋಣ ಅಂತ. ಯಾಕೆಂದ್ರೆ ಗೊತ್ತು, ಬೆಂಗಳೂರು ಗಂಟ ಬುಕ್ಕಿಂಗ್ ಇರಲ್ಲ ನೋಡಿ, ಸ್ಮಾರ್ಟಾಗಿದ್ದೀನಲ್ಲ ಸಖತ್ತಾಗಿ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣ ಟ್ರೈನ್ ಹೊರಟೇ ಬಿಡೋದ. ನಾನು ಇಷ್ಟು ಬೇಗ ಟ್ರೈನ್ ಹೊರತು ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗೆ ಒಯ್ತಾರೆ ಬೇಕಾದ್ರೆ ನಮ್ಮ ಎದುರುಗಡೆ ಒಂದು ಜೋಡಿ ಬಂದು ಕೂತ್ಕೋತು. ಬೇಡ ನಮ್ಮ ಕಷ್ಟ ಯಾರಿಗೆ ಹೇಳೋಣ, ಹೊಟ್ಟೆ ವರ್ಷಕ್ಕೆ ಅಂತ ಬಂದು ಕೂತಾರೆ ಅವರು. ಅವ್ರು ನೋಡಿ ಸುಸ್ತಾಗಿ ಒಂದು ಬಾಟ್ಲು ನೀರು ತಗೊಂಡು ಮದ್ದು ಒಡೆ ತಗೊಂಡು ತಿಂದ್ಕೊಂಡು ಕೂತ್ಕೊಂಡೆ. ನನ್ನ ಎದುರುಗಡೆ ಬರೀ ಬಂದು ಈ ಥರ ನೋಡಿ ಮಿಕ್ಸ್ಚರ್ ತಂದು ಇಟ್ಬಿಟ್ಟ. ಎತ್ಕೊಳ್ಳೋ ಬೇಡವೋ ಬೇಡ ಅಂತ ಗದಿಯನಂತೆ ಮನಸ್ಸು, ಬೇಡ ಬಿಟ್ಬಿಟ್ಟೆ. ಸೊ ನಾನೇ ಲೇಸ್ ತಗೊಂಡಿದ್ದೆ, ಲೇಸ ಮೆಲ್ಕ್ ಹಾಕ್ಕೊಂಡು ತಿನ್ಕೊಂಡು ಅವ್ರ ಎದುರುಗಡೆ ನೋಡ್ಕೊಂಡು ಕೂತ್ಕೊಂಡು, ಅವರು ಹೊಟ್ಟೆ ಉರ್ಸೋಕ್ಕೆ ಕೂತವ್ರೆ ಎದುರುಗಡೆ ಅಂತ ಅಂದ್ಕೊಂಡು ಒಂದೊಂದಾಗಿ ಚಿಪ್ಸ್ ತಿಂದ ಕೂತ್ಕೊಂಡೆ, ಇರಲಿ ಅನ್ಸ್ಕೊಂಡು ಅಂತ. ಹಾಗೆ ಹೋಯ್ತಾ ರಾಮನಗರ ಬಂತು. ರಾಮನಗರದಲ್ಲಿ ಬೆಟ್ಟ ಗುಡ್ಡನ ನೋಡಿಕೊಂಡು, ಏನಿಷ್ಟಪ್ಪ ಬಂಡೆ ಐತಲ್ಲ, ಇದು ಯಾರು ನೆನೆಸಿರ್ಬೋದು, ಈ ಬಂಡೆ ಯಾರ ಗುಡ್ಡೆನ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಹಾಗೆ ಹೋಯ್ತಾ ಅಲ್ಲೊಂದು ಸೊ ಬೆಂಕಿ ಹಾಕಿದ್ದಾರೆ. ದಯವಿಟ್ಟು ಹೇಳೋದಲ್ಲ ಪ್ರತಿಯೊಬ್ಬರಿಗೂ ಇಷ್ಟೇ, ಈ ಟೈಮ್ ಯಾರು ಕೂಡ ಬೆಂಕಿ ಹಾಕೋದಕ್ಕೆ ಹೋಗಬೇಡಿ. ಯಾಕೆಂದರೆ ಭೂಮಿ ತರಗು ಉದುರಿರುತ್ತೆ, ಮರದಲ್ಲೆಲ್ಲ ಉದುರಿ ಅದನ್ನ ಕಾವನ್ನು ಕಡಿಮೆ ಮಾಡಿರುತ್ತೆ. ನಾವು ಬೆಂಕಿ ಹಾಕಿದಷ್ಟು ಕೂಡ ಅದು ಕಾವು ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಬಂತು ನೋಡಿದ್ರೆ ಬಿಡಿದ ಹತ್ರ ಸ್ಟಾಪ್ ಆಯಿತು. ಏನಕ್ಕಪ್ಪ ಅಂತ ನೋಡಿದ್ರೆ ಇಲ್ಲಿ 2 ಸೂಪರ್ ಫಾಸ್ಟ್ ಟ್ರೈನ್ ಹೋಗ್ತಿದ್ದು. ಸಾರಿ, ಯಜ್ವಾಲ್ ಹತ್ರ ಸ್ಟಾಪ್ ಆಗಿದೆ, ಬಿಡದೆ ಅನ್ಕೊಂಬಿಟ್ಟೆ, ಕನ್ಫ್ಯೂಸ್ ಇಲ್ಲ, ಏನಕ್ಕೆ ಮಲಗಿದ್ದೆದ್ನಲ್ಲ ಅದರಿಂದ. ಸೊ ಅಲ್ಲಿಂದ ಟ್ರೈನು ಹೊರಟು ಸೈದಾ ಬಂದಿದೆ. ನೆಕ್ಸ್ಟು ಕೆಂಗೇರಿ ಹತ್ರ ಇಳ್ಕೊಂಡ ತಕ್ಷಣ ತುಂಬ ದಿನ ಆಗಿತ್ತು, ಒಳ್ಳೆ ಫೀಲಲ್ಲಿ ಹೇಳಿದೆ, ಒಳ್ಳೆ ಹೀರೋ ಥರನೇ ನನಗೆ ನಾನೇ ಫೀಲ್ ತೊಗೊಂಡು. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ತಿರ್ಬೋದು, ನಾನು ದೊಡ್ಡ ಹೀರೋ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದು ಕೆಂಗೇರಿ ಬಸ್ ಸ್ಟಾಪ್ ಅಲ್ಲ, ಸಾರಿ ರೈಲ್ವೆ ಸ್ಟೇಷನ್. ಹಾಗೆ ನನ್ನ ತಂಗಿನ ನಳಿಮೈ ನೋಡ್ತಿರ್ಬೋದು, ಹಾಯ್ ಅಂತ ಮಾತಾಡ್ತಾವೆ. ಸೊ ಇವ್ಳು ನನ್ನ ತಂಗಿ ಬ್ಲ್ಯಾಕಿ, ಇವ್ ನನ್ನ ನಳಿಮಯ್ಯ. ಸೊ ಅಲ್ಲಿಂದ ಹೊರಟಿದ್ದೆ. ನೆಕ್ಸ್ಟು ಬೈಕ್ ತಂದಿದ್ಲು, ಬೈಕ್ ಓಡಿಸ್ಕೊಂಡು ಹಾಗೆಯೇ ಅಪರೂಪಕ್ಕೆ ಬೆಂಗಳೂರು ರೋಡ್ ಓಡಿಸ್ಬೇಕಾದ್ರೆ ಬೈಕ್ನ ಹೀರೋ ರಂಜಲ್ಲಿ ನಾನೇ ಹೀರೋ ಅಂದ್ಕೊಂಡು ಬೈಕ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆ ಕಡೆ ಈ ಕಡೆ ನೋಡಿದ್ರೆ ರೋಡ್ಗಳು ಇದ್ದಾವೆ. ಸೊ ಅಲ್ಲಿಂದ ಬಂದೆ, ಮನೆ ಹತ್ರ ಬೈಕ್ನ ಪಾರ್ಕ್ ಮಾಡಿತ್ತು. ಅಲ್ಲಿಂದ ಬಂದರೆ ನನ್ನ ತಂಗಿ ವೀಡಿಯೋ ಮಾಡೋಣ ಅಂದ್ಕೊಂಡು ಫೋನ್ ಇಟ್ಕೊಂಡ್ರೆ, ಪಕ್ಕದ ಮನೆಯದೆಲ್ಲ ವೀಡಿಯೋ ಮಾಡಬೇಡ ಅಂತ ಬಡ್ಕೋತಿದ್ಲು. ಇರಲಿ ಅಂತ ಆದರೂ ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡೋಣ ಅಂತ. ಸೊ ನೋಡ್ತಿರ್ಬೋದು ಮುಂದೆ ಆ ಕಡೆ ಈ ಕಡೆ ಎಲ್ಲ ಒಂದು ಗಲೀಲಿ ಕರ್ಕೊ ಹೋಗ್ತಿದ್ದಿಲ್ಲ. ಇಲ್ಲಿ ಎಲ್ಲ ಬಿಟ್ಮೇಲೆ ನನ್ನ ತಂಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ನನಗೆ ಹೇಳ್ತಾಳೆ. ಇರು ಮನೆಯೊಳಗೆ ಹೋಗ್ತೀನಿ ಅಂದ್ಕೊಂಡು ಫಸ್ಟು ಅದೇನು ಮಾಡ್ತಾಳೋ ಗೊತ್ತಿಲ್ಲ ನೋಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕೇಳಿದ್ರೆ ಮಾಡೋರ್ ಕತೆ ಇದೆ. ಹಂಗೆ ತುಂಬ ಹೊಟ್ಟೆ ಹಸ್ತಿತ್ತು. ನನ್ನ ತಂಗಿ ಒಂದು 1/2 kg ಮೇವು ಹಾಕಿದ್ಲು, ತಿನ್ಕೊಂಡೆ ಒಂದು 3 ಥರ. ಸೊ ತಿನ್ಕೊಂಡು ನನ್ನ ನಳಿಮೈ ಕೊಡ್ತೇನೆ ನೋಡಿ, ಕೇಳಿಸ್ಕೊಳ್ಳಿ ಹಿಂಗೆ. ಎಲ್ಲಿ ನಾನು ಇವಾಗ ತಾನೇ ಬಂದು ಊರಿಂದ, ಅವಾಗ ಗಾಡಿ ಕರೀತಿದ್ಯಾ? ವಾ, ಟೀಮು ಯಾರು ಜೊತೆ ಆಡೋಣ? ಯಾರ್ಯಾರ ಜೊತೆ ಆಡೋಣ? ಅದು ಬ್ಯಾಟ್ ಎಲ್ಲಿ? ಬ್ಯಾಟ್ ಹೋಗೋದು ಇದು ಬ್ಯಾಟಾ?
ಅದು ಬಾಲ ನಾನು ಇದ್ರ ಆಡ್ಬೇಕಾ? ನಾನು ಬರಲ್ಲ ನಾನು ಗೋಲ್ ಮಾಡ್ಬೇಕಾ? ನೀನು ಆಡ್ತೀಯಾ? ನಾನು ಬರಲ್ಲ ಪಪ್ಪಿ ಬಿಟ್ರೆ ಬರೋದು. ಇವಾಗ ಕರಿ ಪಪ್ಪಿ. ಒಂದು ಪಪ್ಪಿ ಬರಲ್ಲ, ಇನ್ನೊಂದು ಪಪ್ಪಿ. ಇವಾಗ ಬರಬೇಕಾ ಕ್ರಿಕೆಟ್ ಆಡೋಕ್ಕೆ? ಬರಲ್ಲ 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 ಬರಲ್ಲ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಇದು ಆಕ್ಚುಲಿ ಚೆನ್ನಾಗಿರೋದು. ಬ್ಯಾಟ್ ಹೊಡಿತೀನಿ ನನಗೆ ಅಷ್ಟೇ. ಹಂಗೆ ಹಿಂಗೂ ನನ್ನ ಅಳಿಮ ಎದುರಿಸ್ಬಿಟ್ಟು ನನ್ನ ಕರ್ಕೊಂಡು ಹೊರಟೋದ ಕ್ರಿಕೆಟ್ ಆಡೋಕ್ಕೆ. ಸೊ ನಾನು ಚಿಕ್ಕ ಮಕ್ಳ ಜೊತೆ ಚಿಕ್ಕವನಾಗಿ ಸ್ವಲ್ಪ ಚೈಲ್ಡ್ಹುಡ್ಗೆ ಹೊರಟೋಗಿದ್ದೆ ಕ್ರಿಕೆಟ್ ಆಡ್ಕೊಂಡು. ನೋಡ್ತಿರ್ಬೋದು ನನ್ನ ಅಳಿಮೆ ಚೆನ್ನಾಗಿ ಆಡ್ತಿದ್ದೆ. ಸೊ ಇದ್ರ ಜೊತೆ ನಮ್ಮದು ಒಂದು ಟೀಮೇ ಬೆಳೆದ್ಬಿಡ್ತಿಲ್ಲಿ. ಪ್ಲೇಯಿಂಗ್ 11 ಆಗೋಯ್ತು. ಹೆಂಗೆ ಅಂತೀರ ನೋಡಿ, ಗೊತ್ತಾಗುತ್ತೆ ಇವಾಗ. ಮೇನ್ ಸಚಿನ್ ತೆಂಡೂಲ್ಕರ್ ಬರ್ತಾರೆ ಇವಾಗ ನಮ್ಮ ಜೊತೆಗೆ ಕ್ರಿಕೆಟ್ ಆಡೋಕ್ಕೆ. ಇವಾಗ ನಾವು ಏನು ಆಡ್ತಿದ್ದೋ ಚೈಲ್ಡ್ಗಳು ಅಂದ್ಕೊಂಡು. ಸೊ ಮೇನ್ ದೊಡ್ಡ ಪ್ಲೇಯರ್ ಇವಾಗ ಬರ್ತಾರೆ. ಇವ್ರು ನೋಡಿದ್ರೆ ಅಂತಿಂದ ಪ್ಲೇಯರ್ ಅಲ್ಲ ನೋಡಿ, ಬಂದರು ಇವರೇ. ಬಾಲಾಕು ಅಂತ ಹೊಸ ಹಿಂಸೆ ಕೊಡ್ತಲ್ಲ, ಹಾಕಿದೆ ನೋಡಿ ಬಾಲ್ ಹೊಡೆಯಕ್ಕೆ ಬರ್ತಾರೆ. ಬಟ್ ಬಾಲ್ ಮಿಸ್ ಆಯ್ತೈತೆ. ಕ್ವಾಟ್ಲೆ ಫುಲ್ಲು ಏಯ್ ಪಜ್ಜಯ್ಯ, ಬ್ಯಾಟ್ ಅಷ್ಟು ಉದ್ದ ಇಲ್ಲ ನೀನು. ಬ್ಯಾಟ್ ಬೇಕು ನಿನಗೆ? ಹ್ಞೂ ಹ್ಞೂ. ಹಾಕೋ ಚಿರೋ.